ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೂಡ್ಲಿಗಿಯಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಒಂದು ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡಿದೆ. ನಮ್ಮ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಕೂಡ್ಲಿಗಿಯಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಬಿಗ್ ಇಂಪ್ಯಾಕ್ಟ್ ಮಾಡಿದೆ. ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದಂತೆ ಕೂಡ್ಲಿಗಿಯ ಆರ್ಐ ಅಲರ್ಟ್ ಆಗಿದ್ದಾರೆ. ಈಗ ನಕಲಿ ಜಾತಿ ಪ್ರಮಾಣ ಪತ್ರ ನೀಡಿದ್ದಕ್ಕೆ ತಿದ್ದುಪಡಿಯನ್ನ ಮಾಡ್ತಿದ್ದಾರೆ. ಇವರೆಲ್ಲ ನೌಟಂಕಿ ಆಟ ಆಡಿದ್ದಂತ ಕಂದಾಯ ನಿರೀಕ್ಷಕ ಪ್ರಭು ಅವರು, ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯ ಆರ್ಐ ಪ್ರಭು ಅವರು ನಕಲಿ ಈ ಜಾತಿ ಪ್ರಮಾಣ ಪತ್ರವನ್ನ ನೀಡಿದ್ದಕ್ಕೆ ಅದಕ್ಕೊಂದು ತಿದ್ದುಪಡಿಯಂತೆ ನಕಲಿಯಾಗಿ ಇಂಥ ಕೆಲಸಗಳಾಗ್ತಾ ಇತ್ತು. ಯಾವಾಗ ಕರ್ನಾಟಕ ನ್ಯೂಸ್ ಬೀಟ್ ಇದ್ರ ಬಗ್ಗೆ ಧ್ವನಿ ಎತ್ತಿ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದಂತೆ ಆರ್ಐ ಈಗ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಅಯ್ಯೋ, ಹಿಂಗಾಗ್ಬಿಡ್ತು, ಹಿಂಗಾಗಬಾರ್ದಿತ್ತು, ತಪ್ಪಿನ ಕೆಲಸಗಳು ನಡೀತಾ ಇದೆ ಸರ್ಕಾರಿ ಕಚೇರಿಯಲ್ಲಿ, ಅದರಲ್ಲೂ ಕೂಡ ಜಾತಿ ಪ್ರಮಾಣ ಪತ್ರ ವಿಚಾರವಾಗಿ ಈ ಕೆಲಸಗಳಾಗ್ತಾ ಇದ್ದು. ಎಂತ ಹಣದಾಯಿಗಳಿರ್ತಾರೆ, ಯಾವ ರೀತಿಯಾದಂಥ ದಪ್ಪ ಚರ್ಮದ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಸರ್ಕಾರಿ ಕೆಲಸ ದೇವ್ರ ಕೆಲಸ, ಮಣ್ಣು ತಿನ್ನೋ ಕೆಲಸವನ್ನ ಕೆಲ ಅಧಿಕಾರಿಗಳು ಮಾಡ್ತಾರೆ. ಇದೇ ವಿಚಾರ ಕರ್ನಾಟಕ ನ್ಯೂಸ್ ಬೀಟ್ ಗಮನಕ್ಕೆ ಬಂತು. ನಮ್ಮ ಕೆಮರಾ ಕಣ್ಣು ಕೂಡ್ಲಿಗಿಯ ಈ ಸರ್ಕಾರಿ ಕಚೇರಿ ಮೇಲೆ ಬೀಳ್ತಿದ್ದಂತೆ, ಅಧಿಕಾರಿಗಳ ಗಮನಕ್ಕೆ ನಾವು ತರ್ತಿದ್ದಂತೆ ಈಗ ಎಚ್ಚೆತ್ತುಕೊಂಡಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದು, ನಕಲಿ ಈ ಜಾತಿ ಪ್ರಮಾಣ ಪತ್ರವನ್ನ ಮಾಡೋ ಕೆಲಸಗಳಾಗ್ತಿದೆ. ಅದಕ್ಕೊಂದಿಷ್ಟು ತಿದ್ದುಪಡಿ, ಇವರ ಮನಸ್ಸೋ ಇಚ್ಛೆ ಸರ್ಕಾರಿ ಅಧಿಸೂಚನೆಗಳಂತೆ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನ ಏನು ಫಾಲೋ ಮಾಡಬೇಕು, ಪರಿಶೀಲನೆ ಮಾಡಬೇಕು, ಅಧಿಕಾರಿಗಳು ಗಮನಿಸಬೇಕು, ಅದರದ್ದು ಯಾವುದೂ ಇಲ್ಲ. ನೀವು ಹಣ ಕೊಡ್ತೀರಾ, ನಿಮಗೆ ಜಾತಿ ಪ್ರಮಾಣ ಪತ್ರ ಕೊಡ್ತಾರೆ. ನಿಮಗೆ ಯಾವ ತರ ಬೇಕು, ಹೇಗೆ ಬೇಕು, ಕಲರ್ ಆಗಿ ಮಾಡಿಕೊಡುವಂತ ವ್ಯವಸ್ಥಿತ ಜಾಲಗಳು ಸರ್ಕಾರಿ ಅಧಿಕಾರಿಗಳನ್ನುವಂತ ಮುಖವಾಡ ಹಾಕೊಂಡೇ ನಡೀತಾ ಇದೆ. ಅಧಿಕಾರಿಗಳೇ ನಿಷ್ಠಾವಂತರಾಗಿ ಕೆಲಸ ಮಾಡಬೇಕು, ಆದ್ರೆ ಅವರ ಅವ್ಯವಸ್ಥೆ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಕಂದಾಯ ನಿರೀಕ್ಷಕರಾಗಿರುವಂತ ಪ್ರಭು ಅವರು ಇದೀಗ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯ ಆರ್ಐ ಪ್ರಭು ಅವರೇ ಬಹಳ ಗಮನಿಸಬೇಕು ಈ ಸುದ್ದಿಯನ್ನ ನೋಡಿ. ಸುಡಗಾಡು ಸಿದ್ಧರು ಜನಾಂಗದವರಿಗೆ ನಕಲಿಯಾಗಿ ಪ್ರಮಾಣ ಪತ್ರವನ್ನ ಕೊಡುವ ವಿಚಾರ, ಜಾತಿ ಪ್ರಮಾಣ ಪತ್ರವನ್ನ ಆರ್ಐ ಪ್ರಭು ಅವರು ಕೊಟ್ಟಿರ್ತಾರೆ. ಮಾದಿಗ ಜಾತಿ ಪ್ರಮಾಣ ಪತ್ರವನ್ನ ಪ್ರಭು ಅವರು ನೀಡಿದ್ರು. ಈ ಬಗ್ಗೆ ಡಿಎಸ್ಎಸ್ ಗಂಭೀರ ಆರೋಪವನ್ನ ಮಾಡಿತ್ತು. ಹೀಗಾಗ್ತಿದೆ ಅಂತ ನಕಲಿ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಕರ್ನಾಟಕ ನ್ಯೂಸ್ ಬೀಟ್ ವರದಿಯನ್ನ ಮಾಡಿದೆ. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಳ್ತಿದ್ದಾರೆ ತಪ್ಪಾಯ್ತು ಅಂತ. ನೋಡಿ, ಸುಡಗಾಡು ಸಿದ್ಧರು ಅನ್ನುವಂತ ಜನಾಂಗದವರಿಗೆ ನಕಲಿಯಾಗಿ ಜಾತಿ ಪ್ರಮಾಣ ಪತ್ರವನ್ನ ಮಾಡಿಕೊಟ್ಟಿರೋದು ಅದು ಅಧಿಕಾರದಲ್ಲಿರುವಂತ ಆರ್ಐ ಪ್ರಭು ಅವರು. ದೃಶ್ಯದಲ್ಲೂ ಕೂಡ ಗಮನಿಸಬಹುದು ಇವರ ಕಾರ್ಯವೈಖರಿ ಹೆಂಗಿರುತ್ತೆ ಅಂತ. ಮಾದಿಗ ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟಿದ್ರು, ಇದ್ರ ಬಗ್ಗೆ ಆರೋಪವನ್ನ ಕೂಡ ಮಾಡಿದ್ರು ಡಿಎಸ್ಎಸ್ ಕಡೆಯಿಂದ. ನಂತರದಲ್ಲಿ ಯಾವಾಗ ಕರ್ನಾಟಕ ನ್ಯೂಸ್ ಬೀಟ್ ಗಮನಕ್ಕೆ ಬಂತು, ಇಮಿಡಿಯೇಟ್ ಆಗಿ ನಮ್ಮ ಕೆಮರಾ ಅಲ್ಲಿ ಹೋಯ್ತು, ನಮ್ಮ ಪ್ರತಿನಿಧಿಗಳು ಹೋದ್ರು, ಅಧಿಕಾರಿಗಳನ್ನ ಜಾಲಾಡುವ ಕೆಲಸ ಆಯ್ತು. ನಂತರ ಈಗ ಸಂಬಂಧಪಟ್ಟಂತ ತಾಲೂಕಿನ ಅಧಿಕಾರಿಗಳು ಅಯ್ಯೋ ಹೀಗಾಯ್ತು, ನಮ್ಮ ಗಮನಕ್ಕೆ ಬಂತು, ನಾವು ಕ್ರಮ ತೆಗೆದುಕೊಳ್ತೀವಿ ಅಂತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದು ನಾವು. ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟಿರುವಂತ ಗಂಭೀರ ವಿಚಾರ ಇದು, ಬಹಳ ಸೂಕ್ಷ್ಮ ವಿಚಾರ ಇದು. ಅರ್ಹರನ್ನ ಬಿಟ್ಟು ಇನ್ಯಾರೋ ಈ ಜಾತಿ ಪ್ರಮಾಣದ ಅಡಿಯಲ್ಲಿ ಬೇಕಾಬಿಟ್ಟಿಯಾಗಿ ಸರ್ಕಾರದ ಯೋಜನೆಗಳ ಫಲವನ್ನು ತೆಗೆದುಕೊಳ್ಳಕ್ಕೆ ಹೋಗ್ತಾರೆ. ಸದ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಹೀಗಾಯ್ತು ಅಂತ. ಈ ನಕಲಿ ಜಾತಿ ಪ್ರಮಾಣ ಪತ್ರ ಇವ್ರಿಗೆ ಕೊಟ್ರಲ್ಲ, ಈ ವರದಿಯನ್ನ ನಾವು ಪ್ರಸಾರ ಮಾಡಿದ್ವಿ. ಅದರ ನಂತರ ತಿದ್ದುಪಡಿ ಆಗಿದೆ. ಜಾತಿ ಪ್ರಮಾಣ ಪತ್ರವನ್ನ ತಿದ್ದುಪಡಿ ಮಾಡಿದ್ದಾರೆ ಪ್ರಭು ಅವರು. ಅಧಿಕಾರಿ ಹೆಂಗ್ ಬೇಕಾದ್ರೆ ಹಂಗ್ ಮಾಡಬಹುದು. ಜಾತಿ ಪ್ರಮಾಣ ಪತ್ರ ತಿದ್ದುಪಡಿ ಮಾಡಿ ನಂತರ ವಿತರಣೆ ಮಾಡಿದ್ದಾರೆ. ಇದು ಕರ್ನಾಟಕ ನ್ಯೂಸ್ ಬೀಟ್ ನ ಇಂಪ್ಯಾಕ್ಟ್. ನಾವು ಸುದ್ದಿ ಮಾಡಿಲ್ಲ, ನಾವು ಇವ್ರ ಗಮನಕ್ಕೆ ತಂದಿಲ್ಲ, ಸುಮ್ಮನೆ ಇದ್ದಿದ್ರೆ ಯಾರು ಹೇಳೋರಿಲ್ಲ ಕೇಳೋರನ್ನ ಇಲ್ಲಿ ಇದ್ದಿದ್ರೆ ಯಾರ್ಯಾರಿಗೂ ಈ ಜಾತಿ ಪ್ರಮಾಣ ಪತ್ರಗಳನ್ನ ಕೊಡ್ತಾ ಇದ್ರು. ಅವರಿರೋ ಸಮುದಾಯನೇ ಒಂದು, ನಂತರ ಇವರಿಗೆ ಕೊಡುವಂತ ಜಾತಿನೇ ಬೇರೆ, ಅದರಲ್ಲೇ ಆಟಗಳನ್ನ ಆಡ್ತಿರ್ತಾರೆ. ನಮ್ಮ ಸುದ್ದಿ ಬಿತ್ತರಿಸಿದ ನಂತರ ಸುದ್ದಿ ನೋಡಿ ನಮ್ಮ ಕೆಲಸಕ್ಕೆ ಕುತ್ತು ಬಂತು ಅಂದ ನಂತರದಲ್ಲೇ ಈಗ ಅದನ್ನ ತಿದ್ದುಪಡಿ ಮಾಡುವಂತ ಕೆಲಸ ಮಾಡಿದ್ದಾರೆ. ನೋಡಿ, ಎಂತೆಂಥ ಅಧಿಕಾರಿಗಳಿರ್ತಾರೆ ನೋಡಿ. ಸುದ್ದಿ ಆದ ನಂತರದಲ್ಲಿ ನನ್ನ ಕೆಲಸಕ್ಕೆ ಕುತ್ತು ಬರುತ್ತೆ, ನಾನು ಮಾಡಿದ ತಪ್ಪಾಯ್ತು. ಈಗ ಗಮನಕ್ಕೆ ಬಂದಿದ್ದು ಒಂದು ಜಾತಿ ಪ್ರಮಾಣ ಪತ್ರದ ವಿಚಾರ, ಅಥವಾ ಗಮನಕ್ಕೆ ಬಾರದೆ ಎಷ್ಟು ಕೆಲಸ ಈ ಅಧಿಕಾರಿ ಮಾಡಿರ್ಬೋದು. ಪ್ರಭು ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಸರ್ಕಾರಿ ಸಂಬಳ ಜನದ ಹಣ ತಗೊಂಡಿರುವಂತ ಅಧಿಕಾರಿ,
ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜು, ಈಗ ಕರ್ನಾಟಕ ನ್ಯೂಸ್ ಬೀಟ್ ನ ವರದಿ ಒಂದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಿದೆ. ಈಗ ಅಧಿಕಾರಿ ಮೇಲೆ ಏನು ಕ್ರಮ ಆಗುತ್ತಂತೆ? ಈಗ ತಿದ್ದುಪಡಿ ಅಂತೂ ಬಹಳ ಸುಲಭದಲ್ಲಿ ಮಾಡಿದ್ದಾರೆ. ಈಗ ಅಲ್ಲಿನ ಭಾಗದ ಜನ ಏನು ಹೇಳ್ತಿದ್ದಾರೆ ಅಂತ? ಎಸ್ ಅಖಿಲೇಶ್, ಏನು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಂದಾಯ ನಿರೀಕ್ಷಕರಾಗಿರ್ತಕ್ಕಂಥ ಪ್ರಭು ಅವರು ಒಂದು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ನೀಡಿದ್ರು ಅಂತಂದೇಳಿ ಅಲ್ಲಿನ DSS ಕಾರ್ಯಕರ್ತರು ಗಂಭೀರ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲದೆ DS ಕಾರ್ಯಕರ್ತರು ಏನು ತಹಶೀಲ್ದಾರ್ ಆಗಿರತಕ್ಕಂತ ನೇತ್ರಾವತಿ ಅವರಿಗೆ ಮನವಿಯನ್ನ ಸಲ್ಲಿಸುವ ಮೂಲಕ ಕೂಡ್ಲೆ ಈ ನಕಲಿ ಜಾತಿ ಪ್ರಮಾಣ ಪತ್ರ ನೀಡಿದಂತಹ ಅಧಿಕಾರಿ ಕಂದಾಯ ನಿರೀಕ್ಷಕ ಪ್ರಭು ಅವರನ್ನ ಅಮಾನತು ಮಾಡಬೇಕು, ಜೊತೆಗೆ ಯಾರು ಈ ನಕಲಿ ಜಾತಿ ಪ್ರಮಾಣ ಪತ್ರನ ಪಡೆದುಕೊಂಡಾರೋ ಅವ್ರ ವಿರುದ್ಧವೂ ಕೂಡ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು ಅಂತಂದೇಳಿ ಆಗ್ರಹಿಸಿದ್ರು. ಏನ್ ಆ ಕೂಡ್ಲಿಗಿ ಸಮೀಪದಲ್ಲಿ ಬರ್ತಕ್ಕಂತ ಬಡಲೆಡಕು ಗ್ರಾಮದ ಇಂದಿರಾ ಗುಂಡಪ್ಪಲ್ಲಿ ಗಂಡ ಅಪ್ಪೋಜಿ ಎಂಬುವರು ಆ ಸುಡುಗಾಡು ಸಿದ್ರು ಅನ್ನುವಂತಹ ಒಂದು ಕೆಟಗರಿಗೆ ಬರ್ತಾರೆ. ಆ ಅರ್ಜಿಯನ್ನ ಈಗಾಗಲೇ ಗ್ರಾಮ ಲೆಕ್ಕಾಧಿಕಾರಿ ಕೂಡ ತಿರಸ್ಕಾರ ಮಾಡಿದ್ರು. ಆದ್ರೆ ಈ ಕಂದಾಯ ನಿರೀಕ್ಷಕ ಪ್ರಭು ಅವರು ತನ್ನ ಪ್ರಭಾವವನ್ನ ಬೆಳೆಸ್ಕೊಂಡು ಸುಡುಗಾಡು ಸಿದ್ರು ಅನ್ನುವಂತ ಏನು ಜಾತಿಗೆ ಬರ್ತಾರೆ ಆ ಇಂದಿರಾ ಗುಂಡಪ್ಪಲ್ಲಿ ಅವರಿಗೆ ಇವರು ಪರಿಶಿಷ್ಟ ಜಾತಿಯ ಎ ಕೆಟಗರಿಗೆ ಸೇರಿದಂತ ಮಾದಿಗ ಜಾತಿಯ ಒಂದು ನಕಲಿ ಪ್ರಮಾಣ ಪತ್ರವನ್ನು ನೀಡಿದ್ರು. ಇದಾದ ಬಳಿಕ ಕರ್ನಾಟಕ ನ್ಯೂಸ್ ಬೀಟು ಖುದ್ದು ಆಗಿ ಕಂದಾಯ ನಿರೀಕ್ಷಕರಾಗಿರ್ತಕ್ಕಂಥ ಪ್ರಭು ಅವರನ್ನ ನಾವು ವಿಚಾರ ಮಾಡಿದ್ವಿ. ಇದಾದ ಬಳಿಕ ಏನು ಎಚ್ಚೆತ್ತುಕೊಂಡಿರ್ತಕ್ಕಂಥ ಈ ಕಂದಾಯ ನಿರೀಕ್ಷಕ ಪ್ರಭು ಅವರು ಕೇವಲ ಒಂದೇ ದಿನದಲ್ಲಿ ಸುದ್ದಿ ಬಿತ್ತಾರವಾಗ್ತಿದ್ದಂತೆ ಎಚ್ಚೆತ್ತುಕೊಂಡು ಈ ಜಾತಿ ಪ್ರಮಾಣ ಪತ್ರವನ್ನ ತಿದ್ದುಪಡಿ ಮಾಡಿರುವಂತದ್ದು. ಇದೀಗ ಏನ ಕೂಡ್ಲಿಗಿ DSS ಕಾರ್ಯಕರ್ತರು ಕರ್ನಾಟಕ ನ್ಯೂಸ್ ಬೀಟ್ಗೆ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅಖಿಲೇಶ್. ಜೊತೆಲಿ ಈಗ ತಹಶೀಲ್ದಾರ್ ಗಮನಕ್ಕೂ ಕೂಡ ಬಂದಿದೆ. ಇವ್ರ ಮೇಲೆ ಏನ್ ಆಕ್ಷನ್ ಆಗುತ್ತೆ ಅಂತ? ಯಾಕಂತಂದ್ರೆ ತಿದ್ದುಪಡಿ ಮಾಡ್ತಾರೆ ಒಂದೇ ದಿನಕ್ಕೆ ಅಂತಂದ್ರೆ ಈ ಹಿಂದೆ ಯಾರ್ಯಾರ ಮೇಲೆ ಈ ರೀತಿಯಾಗಿ ತಿದ್ದುಪಡಿ ಮಾಡಿ ಕೊಟ್ಟಿದ್ರು, ಏನೇನಾಗಿತ್ತು, ಅವ್ರ ಮೇಲೆ ಒಂದು ಕ್ರಮ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಏನ್ ನಡೀತಾ ಇದೆ ಅಂತ? ಅಖಿಲೇಶ್, ಆಕ್ಚುಲಿ ಇದೇ ತರ ಇನ್ನೂ ಕೆಲವೊಂದಿಷ್ಟು ಈ ಕಂದಾಯ ನಿರೀಕ್ಷಕರಾಗಿರ್ತಕ್ಕಂಥ ಪ್ರಭು ಮೇಲೆ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಈಗಾಗಲೇ ಈ ವಿಚಾರ ಕೂಡ್ಲಿಗಿ ತಹಶೀಲ್ದಾರ್ ಆಗಿರ್ತಕ್ಕಂಥ ನೇತ್ರಾವತಿ ಅವರ ಗಮನಕ್ಕೂ ಕೂಡ ಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದ್ರ ಬಗ್ಗೆ ಒಂದು ತನಿಖೆಯನ್ನ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತಂದೇಳಿ ಅವರು ಕೂಡ ಮಾಹಿತಿ ನೀಡಿರುವಂತದ್ದು ಅಖಿಲೇಶ್. ಎಸ್, ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.